ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟು, ಆಲೂಗೆಡ್ಡೆ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಒಂದು ಪರೋಟ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಪರೋಟ. ಬಾಕ್ಸಿಗಾಗಲಿ ಅಥವಾ ಬೆಳಿಗ್ಗೆ ಟಿಫನಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ಪರೋಟಕ್ಕೆ ಚಟ್ನಿ ಬೇಕು ಅಂತಲೇ ಇಲ್ಲ, ಹಾಗೆ ಕೂಡ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ಬೆಣ್ಣೆ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪರೋಟ ಮಾಡೋದಕ್ಕೆ ಮೊದಲಿಗೆ ನಾನು ಗೋಧಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ನೆನೆಸಿಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ ಮೊದಲಿಗೆ ಕಲಿಸ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಗೋಧಿ ಹಿಟ್ಟು ಹಾಕಿ ಅದಕ್ಕೆ ರುಚಿಗೆ ಸ್ವಲ್ಪನೇ ಉಪ್ಪು ಹಾಕಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಒಂದ್ಸಲನ ಕಲಸಿಡಬೇಕು. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ. ನಾವು ಪರೋಟ ತುಂಬಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಕಟ್ಟಾಗಲ್ಲ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಇದನ್ನು 1 ಅವರ್ ಅಷ್ಟು ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಿ ನೆನೆಯುತ್ತೆ. ನಂತರ ಇಲ್ಲಿ ನಾನು ಪರೋಟಕ್ಕೆ 1-2 ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, 1-2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ಇವಾಗ ಪರೋಟಕ್ಕೆ ಬೇಕಾದಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವನ್ನು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಪರೋಟ ಕಟ್ಟಾಗಲ್ಲ. ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಕರಿಬೇವು ಸ್ವಲ್ಪ ಸಾಫ್ಟ್ ಆಗಾಯಿತು ಅಂತಂದರೆ ನಮಗೆ ಪರೋಟ ತಟ್ಟಬೇಕಾದ್ರೆ ಕಟ್ಟಾಗಲ್ಲ ಅಂತ ಹೇಳಿ ಸ್ವಲ್ಪನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಈ ಪರೋಟಕ್ಕೆ ಈರುಳ್ಳಿ, ಹಸಿಮೆಣಸಿಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೆ ಉದ್ದ ಬೇಕು ಅಂತಂದರೆ ಆ ಶೇಪಲ್ಲಿ ಕೂಡ ಕಟ್ ಮಾಡಿ ಇಟ್ಕೋಬೋದು. ಈ ಥರ ಚಿಕ್ಕದಾಗಬೇಕಾದ್ರೂ ಕಟ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಎರಡು ಕೂಡ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ಫ್ರೈ ಮಾಡಿ ಇಟ್ಕೊಂಡಂತಹ ಈರುಳ್ಳಿ, ಹಸಿಮೆಣಸಿಕಾಯಿ ತಣ್ಣಗಾದ ನಂತರನ ಬೇಯಿಸಿಟ್ಕೊಂಡಂತಹ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಪುಡಿ ಮಾಡಿಕೊಂಡ್ರೆ ಪರೋಟ ಚೆನ್ನಾಗಿ ಬರುತ್ತೆ, ಕಟ್ಟಾಗಲ್ಲ. ನಂತರ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆಗೆ 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ರುಚಿ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಉಂಡೆ ಕಟ್ಟಿದರೆ ಉಂಡೆ ಕಟ್ಟೋ ಥರ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಪರೋಟ ಫಿಲ್ ಮಾಡ್ಕೋಬೇಕಾದ್ರೆ ಚೆನ್ನಾಗಿರುತ್ತೆ. ಇವಾಗ ನಮಗೆ ಪರೋಟ ಯಾವ ಸೈಜ್ ಬೇಕೋ ಅಷ್ಟು ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಮಾಡ್ಕೊಳ್ಳೋದ್ರಿಂದ ತಟ್ಟಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳಿ ಒಂದ್ಸಲ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊತೀವೋ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಮೆತ್ತಗೆಲ್ಲ ಏನು ಬೇಡ, ಸ್ವಲ್ಪ ಸಾಫ್ಟಾಗಿದ್ದರೆ ಸಾಕಾಗುತ್ತೆ ಚಪಾತಿ ಹಿಟ್ಟಿನಿಗಿಂತ. ಇವಾಗ ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು ನಮಗೆ ಪರೋಟ ಯಾವ ಸೈಜ್ ಬೇಕೋ ಅಷ್ಟು ಹಿಟ್ಟು ತಗೊಂಡು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಹಿಟ್ಟನ್ನು ಒಳಗಡೆ ನಾವೇನು ಆಲೂಗೆಡ್ಡೆ ಮಸಾಲೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಉಂಡೆನ ಅದನ್ನಿಟ್ಟು ಫಿಲ್ ಮಾಡ್ಕೋಬೇಕು. ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ತಟ್ಟೋದಾದರೂ ಅಷ್ಟೇ, ನಿಮಗೆ ಯಾವುದ್ರಲ್ಲಿ ಈಸಿ ಆಗುತ್ತೋ ಅದರಲ್ಲಿ ತಟ್ಟಿ. ಹೋಳಿಗೆ ಕವರ್ ಆದರೆ ಹೋಳಿಗೆ ಕವರು, ಬಾಳೆಲೆ ಆದರೆ ಬಾಳೆಲೆ, ಇಲ್ಲ ಅಂದರೆ ಈ ಥರ ಪ್ಲಾಸ್ಟಿಕ್ ಕವರು. ನನಗೆ ಪ್ಲಾಸ್ಟಿಕ್ ಕವರು ತುಂಬ ಈಸಿ ಅನಿಸುತ್ತೆ. ಬಿಸಿದೆಲ್ಲ ಏನು ಯೂಸ್ ಮಾಡಲ್ಲ, ಹಾಗಾಗಿ ನಾನು ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತೀನಿ. ನಿಮಗೆ ಯಾವುದ್ರಲ್ಲಿ ಈಸಿ ಅಂತ ಅನಿಸುತ್ತೋ ಅದರಲ್ಲಿ ತಟ್ಟಿ. ನಾವು ಲಟ್ಟಣಿಗೆಯಲ್ಲಿ ಈ ಥರ ಒಂದ್ಸಲ ಲಟ್ಟಿಸ್ಕೊಂಡು ನಂತರ ಕೈಯಲ್ಲೆಯ ಒಂದ್ಸಲನ ಎಡ್ಜನ್ನೆಲ್ಲ ಇನ್ನೊಂದ್ಸಲ ತಟ್ಕೊಂಡ್ರೆ ತುಂಬ ತೆಳುವಾಗಿ ಬರುತ್ತೆ ಪರೋಟ. ಹೋಳಿಗೆ ಆದರೂ ಅಷ್ಟೇ, ಈ ಥರ ಪರೋಟ ಆದರೂ ಕೂಡ ಅಷ್ಟೇ ಸ್ವಲ್ಪ ಕೈಯಲ್ಲಿ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ನಂತರ ತಟ್ಟಿರೋಂತಹ ಪರೋಟ ಹಾಕಿ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಮಾಮೂಲಿ ಯಾವ ರೀತಿ ಬೇಯಿಸ್ಕೊಳ್ತೀವೋ ಚಪಾತಿ, ಹೋಳಿಗೆ ಅದೇ ಥರನೇ ಬೇಯಿಸ್ಕೊಂಡ್ರೆ ಆಯಿತು. ಊರ ಕಡೆಗೆಲ್ಲ ಹೋದರೆ ಹೆಣ್ಮಕ್ಳು ಈ ಥರ ಪರೋಟ, ಚಪಾತಿ, ರೊಟ್ಟಿ, ಹೋಳಿಗೆ ಯಾವುದಾದ್ರೂ ಅಷ್ಟೇ ತಟ್ಟೋದಿರಲಿ ಅಥವಾ ಲಟ್ಟಣಿಗೆಯಲ್ಲಿ ಲಟ್ಸೋದಿರಲಿ ಕ್ವಿಕ್ಕಾಗಿ ಮಾಡ್ತಾ ಇರ್ತಾರೆ. ಅಷ್ಟೊಂದು ಕ್ವಿಕ್ಕಾಗಿ ನಮಗೆ ಮಾಡೋಕ್ಕೆ ಬರಲ್ಲ. 2 ಒಲೆ ಮೇಲೆ ಇಟ್ಕೊಂಡು ಹೋಳಿಗೆ ಮಾಡ್ತಾ ಇರ್ತಾರೆ. ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇರುತ್ತೆ. ಮನೆ ಕೆಲಸದ ಜೊತೆಗೆ ಎಜುಕೇಷನ್ಗೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಚೆನ್ನಾಗಿ ಓದ್ಕೊಳ್ತಾ ಇದ್ದಾರೆ, ಒಳ್ಳೊಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ, ಒಳ್ಳೊಳ್ಳೆ ಜಾಬ್ ಮಾಡ್ತಾ ಇದ್ದಾರೆ. ನಾನು ನೋಡಿದಾಗ ತುಂಬಾ ಖುಷಿ ಆಗುತ್ತೆ.
ಟೇಸ್ಟಿಯಾಗಿರುವಂತಹ ಒಳ್ಳೆ ಪರಿಮಳ ಇರುವಂತಹ ಆಲೂ ಮತ್ತು ಮೆಂತ್ಯ ಸೊಪ್ಪಿನ ಪರೋಟ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಈ ಪರೋಟಕ್ಕೆ ಚಟ್ನಿ ಬೇಕು ಅಂತಲೇ ಇಲ್ಲ, ತುಪ್ಪ ಬೆಣ್ಣೆ ಆದರೆ ಸಾಕಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಬೇಕು ಅಂದರೆ ಒಂದು ಕಾಯಿ ಚಟ್ನಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಕೂಡ. ನೀವು ಕೂಡ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ, ತುಂಬಾ ರುಚಿಯಾಗಿರುತ್ತೆ. ಲಂಚ್ ಬಾಕ್ಸಿಗಾಗಲಿ ಅಥವಾ ಬೆಳಗ್ಗೆ ಟಿಫನಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಬೇಗ ಕೂಡ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.